ಚಾರು ಅವರು ಈ ಬೋಳು ತಲೆ ಮೇಕಪ್ ಲುಕ್ ಅಲ್ಲಿ ತುಂಬಾ ಇಂಪ್ರೆಸ್ ಮಾಡಿದ್ರು. ಅಂಡ್ ಆಫ್ ಕೋರ್ಸ್ ಆ ಮೇಕಪ್ಗೂ ಅಷ್ಟೇ ಟೈಮ್ ಬೇಕು. ಕ್ಯಾರಿ ಮಾಡೋದು ಎಷ್ಟು ಕಷ್ಟ ಆಗಿತ್ತು? ಅವ್ರು ಈ ಥರ ನನಗೆ ಈ ಥರ ಬರಿತಾ ಇದ್ದೀನಿ ಬಂದು ಅಂದಾಗ ಫಸ್ಟ್ ನಂಗೆ ಫುಲ್ ಶಾಕ್ ಆಗಿಬಿಡ್ತು. ಏನು ಹೇಳ್ತಾ ಇದ್ದೀರಾ, ಚಾರು ಅಂದ್ರೇ ಗ್ಲಾಮರ್, ನೀವು ಈ ಥರ ಬಾಲ್ಡ್ ಮಾಡ್ತೀನಿ ಅಂತಿದ್ದೀರಲ್ಲ, ಬಾಲ್ಡಲ್ಲೇ ಕ್ಯೂಟಾಗಿ ತೋರಿಸ್ತೀವಿ ಮಾಡು ಅಂತ ಹೇಳಿದ್ರು ಸರ್. ನನಗೆ ಫಸ್ಟ್ ಫುಲ್ ಟೆನ್ಷನ್ ಆಗಿಬಿಟ್ಟೆ. ಯಾಕಂದರೆ ನನಗೆ ಪ್ರತಿಯೊಂದು ಹೇರ್ ಅಂತ ಬಂದಾಗ ಅಥವಾ ಮೇಕಪ್ ಅಂತ ಬಂದಾಗ ನಾನು ತುಂಬ ಅದ್ರ ಬಗ್ಗೆ ಇನ್ಸೆಕ್ಯೂರಿಟಿ ಇದೆ. ಅಂದರೆ ಹೀಗೆ ಕಾಣಬೇಕು ಅಂತ ಫಸ್ಟಿಂದನೂ ಚಾರುನ ಹೀಗೇ ತೋರಿಸಿದ್ದಾರೆ ಅಂದಾಗ ನನಗೊಂದು ಚಿಕ್ಕ ಪುಟ್ಟ ಡಿಫ್ರೆನ್ಸ್ ಕೂಡ ಮ್ಯಾಟ್ರ್ ಆಗುತ್ತೆ. ಆಮೇಲೆ ನನಗೆ ಪ್ರತಿಯೊಂದು ರೆಡಿ ಆಗೋದಂದರೆ ತುಂಬ ಇಷ್ಟ. ಜ್ಯುವೆಲ್ರಿ ಆಗಿರ್ಬೋದು ಎಲ್ಲ ಮ್ಯಾಚಿಂಗೇ ಹಾಕ್ಕೊಳ್ಬೇಕು. ಇವಾಗ ನಮ್ಮ ಅಂಜಲಿ ಅಮ್ಮ ಏನು ಹೇಳ್ತಾರೆ, ಪುಟ್ಟ ಇದನ್ನು ಹಾಕೋ, ಅಮ್ಮ ಇಲ್ಲ ಮಮ್ಮ ಇದೇ ಸೂಟ್ ಆಗೋದು ಅಂತ ಅದನ್ನು ಹಾಕ್ಕೊಂಡು ಬಿಡ್ತೇನೆ. ಸೊ ಆ ಥರ ಇದ್ದಾಗ ಬಾಲ್ಡ್ ಕ್ಯಾರೆಕ್ಟರ್ ಅಂತ ಬಂದಾಗ ಫಸ್ಟ್ ನನಗೆ ಕಣ್ಣಲ್ಲಿ ನೀರೇ ಬಂದುಬಿಡ್ತು, ಅಯ್ಯೋ ಹಿಂಗಪ್ಪ ಮಾಡಲಿ ಅಂತ. ಮತ್ತು ಅನ್ನಿಸ್ತು ಈ ಥರ ಪಾತ್ರ ಎಲ್ರಿಗೂ ಸಿಗಲ್ಲ. ಇವಾಗ ಸೀರಿಯಲ್ ಇಂಡಸ್ಟ್ರಿ ಅಂತ ಬಂದಾಗ ಯಾರೂ ಕೂಡ ಮಾಡಿಲ್ಲ. ಯಾಕೆ ಇದನ್ನು ನಾನು ಚಾಲೆಂಜಿಂಗಾಗಿ ತಗೊಳ್ಬಾರ್ದು ಅಂತ ಹೇಳಿಬಿಟ್ಟು ಅದನ್ನು ಚಾಲೆಂಜಿಂಗಾಗಿ ತಗೊಂಡೇ ಮಾಡಿದೆ. ಈ ಥರ ಟ್ರಯಲ್ಸ್ ಆಯಿತು. ಟ್ರಯಲ್ಸ್ ಆದಾಗ ನನಗೆ ಸ್ವಲ್ಪ ಓಕೆ ಕಾನ್ಫಿಡೆನ್ಸ್ ಬಂತು. ಬಟ್ ಅದರಲ್ಲಿ ಅಷ್ಟೊತ್ತು ಕೂತ್ಕೊಳ್ಬೇಕು ಅನ್ನೋದೇ ಚಾಲೆಂಜಿಂಗ್ ಇದ್ದಿದ್ದು. ಫಸ್ಟ್ ಮಾಡಿದಾಗ ಆಲ್ಮೋಸ್ಟ್ 3.5 ಗಂಟೆ ಕೂರಿಸಿದ್ದಾರೆ. ನನಗೆ ಆಗ್ತಾಯಿಲ್ಲ. ಅದು ಕುತ್ತಿಗೆ ಬೇರೆ ಅಲ್ಲಾಡಿಸೋ ಹಾಗಿಲ್ಲ, ಸುಮ್ಮನೆ ಹೀಗೇ ಕೂತ್ಕೊಳ್ಬೇಕು, ಅವ್ರು ಹೇಳ್ದಾಗೆ ಬೆಂಡ್ ಮಾಡಬೇಕು. ಫಸ್ಟೇ ಗೊತ್ತಾಗಿಲ್ಲ ಟ್ರಯಲ್ಸಲ್ಲಿ, ಅದು ಅವಾಗ ನಾರ್ಮಲ್ಲೇ ಇತ್ತು. ಬಟ್ ಫಸ್ಟ್ ದಿನ ಶೂಟಿಂಗ್ ಇದ್ದಿದ್ದು ನಾವು ಬಾಲ್ಡ್ ಮಾಡುವಾಗ ಆವಾಗ ಕೂಡ ನನಗೇನೂ ಅನಿಸಿಲ್ಲ. ಆದರೆ ಆವಾಗ ನನಗೆ ಇಷ್ಟು ಉದ್ದ ಇತ್ತು, ಇವಾಗ ಇಷ್ಟು ಮಾಡಿಸಿದ್ರು ಕೂದಲು. ಇಷ್ಟು ಮಾಡಿಸಿದ್ರು ಆ್ಯಕ್ಚುಲಿ, ಯಾಕಂದರೆ ಅದು ಕೂತ್ಕೊಳ್ಳಲ್ಲ ಕ್ಯಾಪ್ ಅಂತ. ನನಗೆ ಕೂದಲಂದರೆ ತುಂಬ ಇಮೋಷನ್ ಬೇಕು. ಆವಾಗಿಂದ ಅಂದರೆ ರಾಮಾಚಾರಿ ಶುರುವಾದಾಗಿಂದ ಕರ್ಲ್ಸ್ ಮಾಡಿ 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 ಆಲ್ರೆಡಿ ಉದ್ರೋಗ್ಬಿಟ್ಟಿತ್ತು. ಅದ್ರ ಮೇಲೆ ಇನ್ನೂ ಕಟ್ ಮಾಡಿಸು ಅಂತ ಹೇಳಿದ್ರೆ ತುಂಬ ಬೇಜಾರಾಯಿತು. ಬಟ್ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಇಲ್ಲಾಂದರೆ ಕ್ಯಾಪ್ ಕೂತ್ಕೊಳ್ಳಲ್ಲ ಅದು, ಇಲ್ಲೇನಾದರೂ ಸ್ವಲ್ಪ ಬಂಪ್ ಕಾಣುತ್ತೆ ಅಂತ ಹೇಳಿಬಿಟ್ಟು ಕಟ್ ಮಾಡಿಸ್ದೆ. ಆಮೇಲೆ ಥರ್ಡ್ ಡೇ ನಾನು ಯಾವಾಗ ಕ್ಯಾಪ್ ಹಾಕ್ಕೊಂಡೆ ಆವಾಗ ಗೊತ್ತಾಯಿತು. ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಗಮ್ ಹಾಕಿ ಫುಲ್ ಅಂಟಿಸ್ಬಿಡ್ತಾರೆ. ಇವಾಗ ಅದರಿಂದ ಹೇರ್ ಕೂಡ ಡ್ಯಾಮೇಜ್. ಅದ್ರ ಮೇಲೆ ಎಷ್ಟೊತ್ತು ಆಲ್ಮೋಸ್ಟ್ ಸೀರಿಯಲ್ ಅಂತ ಬಂದಾಗ ಅವ್ರು ಹೇಳ್ತಾರೆ, ನಾವು ಸಿನಿಮಾಗೆ ಮಾಡೋರು ಆಲ್ಮೋಸ್ಟ್ 3 to 4 hours ಮ್ಯಾಕ್ಸಿಮಮ್ ಅದು ನೀಟಾಗಿ ಕೂತ್ಕೊಳ್ಳುತ್ತೆ, ಆಮೇಲೆ ಆಗಲ್ಲ ಅಂತ. ಅದು ಬೇರೆ ಆವಾಗ ಶೆಕೆ ಶುರುವಾಗಿತ್ತು. ಏನಾಗ್ತಿತ್ತು, ನಮ್ಮದು ಸೀರಿಯಲ್ ಅಂತ ಬಂದಾಗ ಬೆಳಗಿಂದ ರಾತ್ರಿವರೆಗೂ ನಾವು ಶೂಟ್ ಮಾಡ್ತೀವಿ. ಇವ್ರು ಆಲ್ಮೋಸ್ಟ್ ನನಗೆ 6:30ವರೆಗೂ ಮಾಡ್ತಾಯಿದ್ರು. 6:30, 7ವರೆಗೂ ಮಾಡಿಕೊಟ್ಟು ಆಮೇಲೆ ಬಿಟ್ಕೊಡ್ತಾಯಿದ್ರು. ಬಿಕಾಸ್ ಅವ್ರಿಗೆ ನನ್ನ ಪಾಡು ನೋಡೋಕ್ಕಾಗ್ತಾ ಇರಲಿಲ್ಲ. ಅದೇನಾಗ್ತಾಯಿತ್ತು, ಫುಲ್ ಹಾಕ್ತಾಯಿದ್ರಲ್ಲ ಬೆವರಿಗೆ ಇಲ್ಲೆಲ್ಲ ಓಪನ್ ಆಗಿಬಿಡ್ತಿತ್ತು. ಓಪನ್ ಆದಮೇಲೆ ಆಫ್ಕೋರ್ಸ್ ಕ್ಲೋಸ್ ಇಡೋದಕ್ಕಾಗಲ್ಲ, ಆ ಥರ ಆಗ್ತಾಯಿತ್ತು. ಫುಲ್ ಸ್ವೆಟ್ ಆಗಿಬಿಡ್ತಿತ್ತು. ಲಿಟ್ರಲಿ ನಾನು ಹಿಂಗೆ ಮುಟ್ಕೊಳ್ಳೋಕ್ಕೂ ಆಗ್ತಾಯಿರಲಿಲ್ಲ. ನನಗೆ ಭಯ ಬೇರೆ, ಒಂಚೂರು ಉಗ್ರೇನಾದರೂ ಟಚ್ ಆದರೆ ಫುಲ್ ಓಪನ್ ಆಗಿಬಿಡುತ್ತೆ ಅದು. ಆ್ಯಂಡ್ ಅದೇನಾಗಿರುತ್ತೆ, ಬೆವರಿ ಅದೆಲ್ಲ ಫುಲ್ ಕೂದಲೆಲ್ಲ ನೀರಾಗಿಬಿಟ್ಟಿರುತ್ತೆ. ಇಲ್ಲಿವರೆಗೂ ನೀರಲ್ಲಿ ನನಗೆ ಫೀಲ್ ಆಗುತ್ತೆ ನೀರಿದೆ ಇಲ್ಲಿ ಅಂತ. ತುಂಬ ಕಷ್ಟ ಇತ್ತು. ಅಂದರೆ ಅದನ್ನು ಮುಟ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ಅಥವಾ ಜಾಸ್ತಿ ಹೆಡ್ ಮೂಮೆಂಟ್ಸ್ ಮಾಡೋಕ್ಕಾಗಲ್ಲ, ಎಲ್ಲೂ ಟೇರ್ ಆಗುತ್ತೆ ಅಂತ ಗೊತ್ತಾಗ್ತಿರ್ಲಿಲ್ಲ. ತುಂಬ ಕಷ್ಟ ಅನುಭವಿಸಿದೆ. ಆ್ಯಂಡ್ ಮೋರ್ ಓವರ್ ಅಂದರೆ ನನಗೆ ಸೆಟ್ಟಲ್ಲಿ ಎಲ್ಲರ ಮುಂದೆ ಹೋಗುವಾಗ ಫಸ್ಟ್ ಟೈಮ್ ಅಲ್ಲ, ಎಲ್ಲರೂ ನನ್ನ ಹೀಗೆ ನೋಡಿಬಿಟ್ಟು ಎಷ್ಟೋ ಜನ ಪಾಪ ಹತ್ಬಿಟ್ಟಿದ್ದಾರೆ. ಅಂದರೆ ಸೆಟ್ಟವರಾಗಿರ್ಬೋದು, ಪ್ರೊಡಕ್ಷನ್ ಅವರು, ಏನಮ್ಮ ನಂಗೆ ಹಿಂಗೆ ನೋಡೋಕ್ಕಾಗ್ತಾಯಿಲ್ಲ ನಿನ್ನ ಅಂತ. ನಮ್ಮಮ್ಮ ಅಂತೂ ನಮ್ಮಮ್ಮನಿಗೆ ಸುಮ್ಮನೆ ತಮಾಷೆ ಮಾಡಿಬಿಟ್ಟಿದ್ದೆ, ಅಮ್ಮ ನಾನು ನಿಜವಾಗ್ಲೂ ಕೂದಲು ಬಾಲ್ಡ್ ಮಾಡ್ತಿದ್ದೀನಿ, ಏನೋ ನಿನಗೇನಾದರೂ ಹುಚ್ಚ, ನಿನಗೆ ಆ ಥರ ಎಲ್ಲ ಮಾಡಬಾರ್ದು ಅಂತಿಲ್ಲ, ನಿಜವಾಗ್ಲೂ ಹಾಗೆ ಹೇಗೆ ಅಂತೆಲ್ಲ ಹೇಳಿಬಿಟ್ಟು ಅಮ್ಮ ಫುಲ್ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು. ನಂದು ಟೆಲಿಕಾಸ್ಟ್ ಆದಾಗಂತೂ ನಮ್ಮ ಅಜ್ಜಿ ಎಲ್ಲರೂ ಹತ್ಬಿಟ್ಟಿದ್ದಾರೆ. ಅಂದರೆ ಅವ್ರು ಯಾವತ್ತೂ ನಾನು ಆ ಥರ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಅವ್ರಿಗೆ ತುಂಬ ಫೀಲ್ ಆಗಿಬಿಟ್ಟಿತ್ತು. ನಾನು ನೆಕ್ಸ್ಟ್ ರಜೆಗೆ ಹೋದಾಗ ಅಲ್ಲ ಆ ಥರ ಎಲ್ಲ ಮಾಡಿದ್ದು ಎಷ್ಟು ಬೇಜಾರಾಯಿತು ಗೊತ್ತಾ. ಅಂದರೆ ಕರೆಕ್ಟ್ ಆ ಟೈಮಲ್ಲೇ ನಾನು ಹೋಗಿದ್ದು, ಅಂದರೆ ಯಾವಾಗ ಬಾಲ್ಡ್ ಆಗ್ತಾಯಿತ್ತು ಆವಾಗಲೇ ಹೋಗಿದ್ದಿದ್ದು. ಸೊ ಅವರೆಲ್ಲ ತುಂಬ ಫೀಲ್ ಮಾಡ್ಕೊಂಡಿದ್ರು. ಅಂದರೆ ನಿನ್ನ ಆ ಥರ ನೋಡೋಕ್ಕಾಗ್ತಿರ್ಲಿಲ್ಲ, ಮುದ್ದಾಗಿ ಕಾಣ್ತಾ ಇದೆ, ಬಟ್ ನಮ್ಮ ಕೈಯಲ್ಲಿ ಹಾಗೆ ನೋಡೋಕ್ಕಾಗಲ್ಲ ನಿನ್ನ ಅಂತ. ಸೊ ಜನ ಯಾರೂ ಅದನ್ನು ಏನು ಹೇಳೋದು, ಕೆಟ್ಟದಾಗಿ ಕಾಣ್ತಾ ಇದೆ ಆ ಥರ ಯಾರೂ ಹೇಳಿಲ್ಲ. ತುಂಬ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಇಷ್ಟಪಟ್ಟಿದ್ದಾರೆ. ತುಂಬ ಮುದ್ದಾಗೆ ಕಾಣ್ತೆ ನೀನು, ಚಾರು ಹೇಗಿದ್ರೂ ಚೆನ್ನಾಗಿ ಕಾಣ್ತಾಳೆ ಅಂತ
ಹೇಳಿದರು. ಅವಾಗಿಂದ ನನಗಿನ್ನೂ ಒಂದು ಏನು ಹೇಳೋದು ಖುಷಿ ಆಯಿತು, ಇದು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಆ್ಯಂಡ್ ಸೀರಿಯಲಲ್ಲಿ ಅಶ್ವಥ್ ಸರ್, ಬಾಲರಾಜ್ ಅವರು ಮತ್ತು ಗುರುದತ್ ನಿಮ್ಮ ತಂದೆಯವರು ಎಲ್ಲರೂ ಕೂಡ ಸೀನಿಯರ್ ಆರ್ಟಿಸ್ಟ್. ನೀವು ಹೇಳಿದ್ರಿ ಆಗಲೇ ಅವರೆಲ್ಲರೂ ಕೂಡ ನಮ್ಗೆ ಹೇಗೆ ಸಪೋರ್ಟ್ ಮಾಡಿದ್ರು ಅಂತ. ಸೆಟ್ಟಲ್ಲಿ ಹೇಗಿರುತ್ತೆ ನಿಮ್ಮ ಮಾತುಕತೆ? ಆ್ಯಕ್ಚುಲಿ ನಾನು ತುಂಬ ಒಂದು ಏನು ಹೇಳೋದು ಫ್ರೆಂಡ್ಲಿ ಹುಡುಗಿ ಆಯಿತು. ಅಂದರೆ ಅವ್ರಿಗೆಲ್ಲ ಅನಿಸೋದೇ ಇಲ್ಲ ಈ ಹುಡುಗಿ ಇನ್ನೂ ಚಿಕ್ಕವಳು ಅಥವಾ ಇವಾಗ ಬಂದಿರೋದು ಆ ಥರ ಎಲ್ಲ ಅವ್ರು ಅಂದ್ಕೊಳ್ಳೋದೇ ಇಲ್ಲ. ಅವ್ರು ಹೇಳ್ತೈತೆ ಚಾರು ಅವಳು ಸೂಪರ್ ಹುಡುಗಿ, ಚೆನ್ನಾಗಿ ಮಾತಾಡ್ತಾಳೆ ಅಂತ. ನನಗೆ ಆಗಿರೋದಕ್ಕೆ ಇಷ್ಟ. ನನಗೆ ಅವ್ರು ದೊಡ್ಡವರು, ಅವರು ತುಂಬ ಸೀನಿಯರ್ ಆರ್ಟಿಸ್ಟ್ ಆ ಥರ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಅವರು ನನ್ನ ಫ್ಯಾಮಿಲಿ. ರಾಮಾಚಾರಿ ಅಂತ ಬಂದಾಗ ಅದು ನನ್ನ ಪ್ರಾಜೆಕ್ಟ್, ನನ್ನ ಫ್ಯಾಮಿಲಿ. ಸೊ ಅವರೆಲ್ಲರೂ ನನ್ನವರು ಅಂದ್ಕೊಂಡು ಎಲ್ಲರ ಜೊತೆನೂ ತುಂಬ ಖುಷಿಯಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡಿರ್ತೀನಿ. ನನಗೆ ಯಾವತ್ತೂ ಆ ಥರ ಡಿಫ್ರೆನ್ಸ್ ಕಾಣೋ ಥರ ಯಾವತ್ತೂ ಅನಿಸ್ಲಿಲ್ಲ. ಅಪ್ಪ ಆರ್ಮಿಲಿದ್ರು ಅಂತ ನೀವು ಹೇಳಿದ್ರಿ, ಕೋರ್ಸ್ ತುಂಬ ಸ್ಟ್ರಿಕ್ಟ್ ಇದ್ರು ಅಂತ ಹೇಳಿದ್ರಿ. ಸ್ಕೂಲ್ ಡೇಸಲ್ಲಿ ಹೇಗಿರ್ತಿತ್ತು ನಿಮ್ಮ ಮಾತುಕತೆ? ಆ್ಯಂಡ್ ಸ್ಕೂಲ್ ಡೇಸಲ್ಲಿ ಅಪ್ಪ ಹೇಗಿರ್ತಾ ಇದ್ರು? ಸ್ಕೂಲ್ ಡೇಸಲ್ಲಿ ಆ್ಯಕ್ಚುಲಿ ನಮ್ಮ ತಂದೆ ಬರ್ತಾ ಇದ್ದಿದ್ದೆ ಆಲ್ಮೋಸ್ಟ್ ಒಂದು ವರ್ಷದಲ್ಲಿ 2 ಸತಿ ಬರ್ತಾಯಿದ್ರು ಅನಿಸುತ್ತೆ. ಅಂದರೆ ವರ್ಷದಲ್ಲಿ 2 ಸತಿ ಅಂದರೆ ಒನ್ ಮಂತ್ ಬ್ರೇಕ್ ತಗೊಳ್ತಾಯಿದ್ರು ಆ ಥರ. ಆವಾಗೆಲ್ಲ ಅವ್ರು ಬರೋದಂದರೆ ಒಂಥರ ಎಕ್ಸೈಟ್ಮೆಂಟ್. ನನಗೆ ಅವ್ರದ್ದೇನೋ ಒಂದು ಶರ್ಟು ಅದು ಇದು ಏನೋ ಹಾಕ್ಕೊಳ್ಳೋದು ತುಂಬ ಇಷ್ಟ. ಅಲ್ಲಿಂದ ಚಿಕ್ಕ ಚಿಕ್ಕ ಒಂದು ಟ್ರ್ಯಾಕ್ ಶೂಟ್ಸು ಅದೆಲ್ಲ ತೊಗೊಂಡು ಬರ್ತಾಯಿದ್ರು. ಸೊ ಅದೆಲ್ಲ ತುಂಬ ಖುಷಿ ಆಗ್ತಾಯಿತ್ತು. ಅವ್ರು ಬರೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತಿದ್ವಿ. ಆವಾಗ ಒಂದು ಪ್ರೀತಿ ಬೇರೆ. ಇವಾಗೆಲ್ಲ ದೊಡ್ಡವರಾಗಿದ್ದೀವಿ, ಬಟ್ ಆವಾಗ ಅದೊಂದು ಏನು ಹೇಳೋದು, ಅದಕ್ಕೆ ಬೆಲೆನೇ ಕಟ್ಟೋದಕ್ಕಾಗಲ್ಲ. ಅವ್ರು ಬರೋವರೆಗೂ ಅಲ್ಲೇ ರೋಡಲ್ಲೇ ಕಾಯ್ಕೊಂಡಿರ್ತಾ ಇದ್ವಿ. ಅವ್ರು ಯಾವತ್ತೂ ಕೂಡ ಏನು ಹೇಳೋದು ಇನ್ನೂ ಸಿವಿಲ್ ಡ್ರೆಸ್ಸಲ್ಲಿ ಅಂದರೆ ಬರಲಿಲ್ಲ, ಅವರು ನಾರ್ಮಲ್ ಡ್ರೆಸ್ಸಲ್ಲೇ ಬರ್ತಾಯಿದ್ರು. ಬಟ್ ನನಗೊಂದು ಆಸೆ, ಒಂದ್ಸಲಿ ಅವರು ಆ ಥರ ಯೂನಿಫಾರ್ಮಲ್ಲಿ ಬರಬೇಕು ಅಂತೆಲ್ಲ. ಅಂದರೆ ಸಿನಿಮಾದಲ್ಲೆಲ್ಲ ನೋಡಿರ್ತೀವಿ ಅಲ್ವಾ, ಆವಾಗಿಂದ ನಮ್ಗೆ ಅದೊಂಥರ ಆಸೆ, ಈ ಥರ ಆಫೀಸರ್ ಇದರಲ್ಲೇ ಬರಬೇಕು, ಅದು ಚೆನ್ನಾಗಿರುತ್ತೆ. ಯೂನಿಫಾರ್ಮಲ್ಲಿ ಬರುವಾಗ ನಾವಿಬ್ಬರು ನಾನು ನನ್ನ ತಂಗಿ ಇಬ್ಬರೂ ಇದ್ವಿ. ನಮ್ಮಮ್ಮ ಅಂತೂ ಪಾಪ ಅವ್ರಿಗೆ ಅದೆಲ್ಲ ನಾರ್ಮಲ್ ಆಗಿಬಿಟ್ಟಿತ್ತು, ಬರ್ತಾರೆ ರಜೆಗೆ ಪರವಾಗಿಲ್ಲ ಅಂತ. ಬಟ್ ನಮಗೆಲ್ಲ ಅದು ಇನ್ನೂ ಒಂಥರ ಥ್ರಿಲ್ ಆಗೋದು. ಆ್ಯಂಡ್ ಬಂದರೆ ನಮ್ಮ ಮನೇಲಿ ದಿನಾ ಸ್ಪೆಷಲ್ ಇರ್ತಿತ್ತು. ನಮ್ಮಪ್ಪ ಬಂದರೆ ಎವ್ರಿ ಟೈಮ್ ನಾನ್ ವೆಜ್. ಸೊ ನಮ್ಗೆ ಅದೆಲ್ಲ ಒಂಥರ ಅವ್ರು ಬಂದರೆ ಪ್ಲಸ್, ಇಲ್ಲಾಂದರೆ ನಮ್ಗೆ ಅದೆಲ್ಲ ಸಿಗಲ್ಲ. ನಮ್ಮಮ್ಮ ಬರೀ ವೀಕೆಂಡ್ಸ್ ಮಾತ್ರ ಮಾಡೋದು. ಅವ್ರು ಬಂದರೆ ಎವ್ರಿ ಡೇ ಇರ್ತಾಯಿತ್ತು. ಎವ್ರಿ ಡೇ ಎಂಜಾಯ್ ಮಾಡ್ತಿದ್ವಿ, ರಿಲೇಟಿವ್ಸ್ ಮನೆಗೆ ಹೋಗ್ತಾಯಿದ್ವಿ, ಸ್ಕೂಲಿಗೆ ಚಕ್ಕರ್ ಹಾಕ್ತಿದ್ವಿ. ಸೊ ಇದೆಲ್ಲ ನಮಗೆ ಖುಷಿ ಇರ್ತಿತ್ತು ಅಪ್ಪ ಬಂದರೆ. ಎಸ್, ಸ್ಕೂಲಲ್ಲಿ ಹೇಗಿರ್ತಾ ಇತ್ತು? ಬಿಕಾಸ್ ಅಫ್ಕೋರ್ಸ್ ಹೆಣ್ಮಕ್ಳಿಗೆ ಅಪ್ಪ ಅಂದ್ರೇನೆ ಸೂಪರ್ ಹೀರೋ. ಅದರಲ್ಲೂ ಆರ್ಮಿಲಿ ಆಫೀಸರ್ ಅಂತಂದರೆ ಸ್ಕೂಲಲ್ಲೆಲ್ಲ ಹೆಂಗಿರ್ತಾ ಇತ್ತು? ಸ್ಕೂಲಲ್ಲಿ ಎಲ್ಲರೂ ತುಂಬ ಭಯ ಪಡ್ತಾಯಿದ್ರು ಆ್ಯಕ್ಚುಲಿ. ಅಂದರೆ ಅವ್ರ ಅಪ್ಪ ಆರ್ಮಿಲಿರೋದು ಅಂತ. ಬಟ್ ತುಂಬ ಜನ ಫ್ಯಾನ್ ಫಾಲೋವಿಂಗ್ಸ್ ಇದ್ದರು ಆವಾಗಲೇ. ಆದರೆ ನಮ್ಮಪ್ಪ ಏನು ಮಾಡ್ತಾಯಿದ್ರು, ಬರುವಾಗಲೇ ಪಿಸ್ತೂಲ್ನ ಇಲ್ಲಿ ಪಾಕೆಟ್ ಹತ್ರ ಇಟ್ಕೊಂಡು ನಮ್ಮನ್ನ ಬಂದು ಬಿಟ್ಟು ಹೋಗ್ತಾಯಿದ್ರು. ಸೊ ಎಲ್ಲರೂ ಫುಲ್ ಭಯ ಪಡ್ಕೊಳ್ತಾಯಿದ್ರು, ಅವರಪ್ಪ ಆರ್ಮಿಲಿರೋದಪ್ಪ, ಶೂಟ್ ಮಾಡಿ ಬಿಸಾಕ್ಬಿಡ್ತಾರೆ, ಸುಮ್ಮನೆ ಯಾರೂ ಅವಳ ವಿಷಯಕ್ಕೆ ಹೋಗಬೇಡಿ ಅಂತ. ಟಿಲ್ ಕಾಲೇಜ್ ಹಾಗೇ ಇತ್ತು. ಅಂದರೆ ಪ್ರತಿಯೊಬ್ಬರೂ ಹೇಳಿದ್ರೆ ಆರ್ಮಿಯವ್ರ ಮಗಳು ಅವಳು, ಸ್ವಲ್ಪ ಭಯ ಭಕ್ತಿ ಇರಲಿ ಅನ್ನೋ ಥರ. ನೀವಾಗಲೇ ಹೇಳಿದ್ರಿ ಸರ್ ನಾನು ಕಾಲೇಜ್ಗೆ ಹೋಗ್ತಿದ್ದೀನಿ ಅಂತ ಹೇಳಿದೆ ರಾಮಾಚಾರಿ ಸೀರಿಯಲ್ ಸೆಲೆಕ್ಟ್ ಆದಾಗ ಅಂತ. ಅದು ಬಿಟ್ಟು ಈ ಕಡೆ ಬಂದ ಮೇಲೆ ಏನಾದರೂ ನಾನೇನೋ ಕಾಲೇಜ್ ಡೇಸ್ ಮಿಸ್ ಮಾಡ್ಕೋತಿದ್ದೀನಿ ಆ ಥರ ಎಲ್ಲ ಅನಿಸಿದ್ಯಾ? ಅದನ್ನು ಕೇಳ್ತಿರಲ್ಲ. ನನಗೆ ಏನು ಹೇಳೋದು, ನನಗೆ ಫ್ರೆಂಡ್ಸು, ಕಾಲೇಜಲ್ಲಿ ಎಂಜಾಯ್ಮೆಂಟ್ ಅದೆಲ್ಲ ಏನಾಯಿತು, ನಾನು PUನೂ ಕೋವಿಡಲ್ಲಿ ಹೋಯಿತು. ಆಮೇಲೆ ಸಹ ಕೋವಿಡ್ ಹೋಯಿತು. ಸೊ ನನಗೆ ಆ ಕಾಲೇಜ್ ಎಂಜಾಯ್ಮೆಂಟ್ ತುಂಬ ಸಿಗಲಿಲ್ಲ, ತುಂಬ ಕಮ್ಮಿ. ಅಂದರೆ ಫಸ್ಟ್ PU ಟೈಮಲ್ಲಿ ಒಂದು ಸಿಕ್ತು ಬಿಟ್ಟರೆ ತುಂಬ ಕಮ್ಮಿ ಸಿಕ್ಕಿದ್ದು. ಸೊ ನಂಗೆ ಇವಾಗ ಅನ್ನಿಸ್ತಾ ಇರುತ್ತೆ, ನನ್ನ ತಂಗಿ ಲಾ ಮಾಡ್ತಾ ಇದ್ದಾಳೆ, ನಾನೇ ಅವಳನ್ನ ಓದಿಸ್ತಾ ಇರೋದು. ಸೊ ರಾಮಾಯಣದಲ್ಲಿ ಮಾಡ್ತಾ ಇರೋದು. ಅವಳು ಬಂದುಬಿಟ್ಟು ಹೇಳ್ತಾ ಇರ್ತಾಳೆ, ನನ್ನ ಕಾಲೇಜಲ್ಲಿ ಈ ಥರ ಎಂಜಾಯ್ ಮಾಡಿದ್ವಿ ಹಾಗೆ ಹೇಗೆ ಅಂತ. ಅವಾಗ ನಾನು ಹೋಗಬೇಕಿತ್ತು, ಎಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅನಿಸುತ್ತೆ. ಬಟ್ ಇವಾಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ. ಅಮ್ಮನೂ ನೋಡ್ಕೊಳ್ಬೇಕು, ತಂಗಿದು ಸ್ಟಡೀಸಿಂದ ಹಿಡಿದು ಇನ್ನೂ ಅವಳದು ಫ್ಯೂಚರ್ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕು. ಸೊ ಅವಾಗ ಅನಿಸುತ್ತೆ ಪರವಾಗಿಲ್ಲ, ಇಟ್ಸ್ ಓಕೆ, ನಾನೇನು ಮಾಡೋಕ್ಕಾಗ್ತಾ ಇಲ್ವೋ ಅದನ್ನು ನನ್ನ ತಂಗಿ ಮಾಡಲಿ ಅಂತ ಅನಿಸುತ್ತೆ. ಎಸ್, ಈಗ ನೆಕ್ಸ್ಟ್ ಆ್ಯಕ್ಚುಲಿ ತಂಗಿ ಬಗ್ಗೆ ಕೇಳೋಣ ಅಂದ್ಕೊಂಡೆ. ತಾಯಿ ಬಗ್ಗೆ ಆ್ಯಕ್ಚುಲಿ ಸಾಕಷ್ಟು ಹೇಳಿದ್ದೀರಾ ಶೋಸಲ್ಲಿ, ಅಮ್ಮನೇ ಸಪೋರ್ಟ್ ಮಾಡಿದ್ದು, ಇದಕ್ಕೆಲ್ಲ ಅಮ್ಮನೇ ಕಾರಣ ಅಂತ. ಸೊ ತಾಯಿ ಬಗ್ಗೆ ಹೇಳಿ. ಆ್ಯಂಡ್ ಆಲ್ಸೋ ನಿಮ್ಮ ತಂಗಿ ಅವ್ರಿಗೇನಾದರೂ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆಯಾ? ಆ್ಯಕ್ಚುಲಿ ನಂಗೆ ತುಂಬ ಜನ ಕೇಳ್ತಾರೆ, ನೀವಿಬ್ಬರು ಟ್ವಿನ್ಸ್ ಥರ ಇದ್ದೀರಾ. ನಾನು ಸೆಟ್ಟಲ್ಲಿ ತಮಾಷೆ ಮಾಡ್ತಿದ್ರು, ನಿನ್ಗೇನಾದರೂ ಹುಷಾರಿಲ್ಲ ಅಂದರೆ ಅವಳನ್ನ ಒಂದು ದಿವಸಕ್ಕೆ ನಾವು ಚೀಟ್ ಮಾಡ್ಕೊಳ್ತೀವಿ ಬಿಡು ಅಂತ. ನಾನು ಹೇಳಿದೆ, ನೀವೇ
ನಾನು ಕರ್ಕೊಂಡು ಬಂದು ಬಿಡ್ತೀನಿ, ನೀವೇ ಜಪ್ಪಯ್ಯ ಅಂದ್ರೂ ಅವಳು ಮಾಡಲ್ಲ. ಅಂದರೆ ಅವಳು ತುಂಬ ಸಂಕೋಚ ಸ್ವಭಾವ ಅವಳಿಗೆ. ಅಂದರೆ ಚಿಕ್ಕ ವಯಸ್ಸಿಂದನೂ ಅವಳು ಒಂಥರ ಹೇಗೆ ಅಂದರೆ ತುಂಬ ಸೈಲೆಂಟು, ಅವಳ್ದಾಯಿತು ಅವಳ ಕೆಲಸ ಆಯಿತು ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಆಮೇಲೆ ಅವಳಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂದರೆ ಸ್ವಲ್ಪ ದೂರ ಅವಳಿಗೆ. ಅವಳು ಓದ್ತಾಳೆ ಬಿಟ್ಟರೆ ಮನೇಲಿ ಇರ್ತಾಳೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಮಾಡ್ತಿರ್ಲಿಲ್ಲ. ಸೊ ಇವಾಗಲೂ ಹಾಗೆ ಕಂಟಿನ್ಯೂ. ಅವಳು ಅವಳ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಾಳೆ, ಇಲ್ಲಾಂದರೆ ಮನೇಲಿ ಇರ್ತಾಳೆ, ಕಾಲೇಜ್ಗೆ ಹೋಗ್ತಾಳೆ ಅಷ್ಟೇ. ಸೊ ಹಾಗೆ ನೋಡೋಕೆ ಹೋದರೆ ನನಗೆ ಅವಳು ತಂಗಿ ಅನ್ನೋದಕ್ಕಿಂತ ಒಂದು ಬೆಸ್ಟ್ ಫ್ರೆಂಡ್. ನನಗೇನೇ ನನ್ನ ಸೀಕ್ರೆಟ್ ಇದ್ದರೂ ಅದು ಅವಳಿಗೆ ಗೊತ್ತಾಗ್ಬಿಡುತ್ತೆ. ಅದೇನೋ ಗೊತ್ತಿಲ್ಲ, ಅದೊಂದು ಅದು ಇರುತ್ತೆ, ಎಲ್ಲ ಕಡೆ ಹೇಳ್ತಾರೆ ಅಕ್ಕ. ಅಕ್ಕ ಏನೇ ಹೈಡ್ ಮಾಡಿದ್ರು ತಂಗಿಗೆ ಗೊತ್ತಾಗ್ಬಿಡುತ್ತಂತೆ, ಬಟ್ ತಂಗಿ ಏನೇ ಮಾಡಿದ್ರು ಅಕ್ಕನಿಗೆ ಗೊತ್ತಾಗಲ್ಲ. ಸೊ ಇದನ್ನು ನಾವು ತುಂಬ ಕಡೆ ಕೇಳಿರ್ತೀವಿ. ಅದನ್ನು ನಾನು ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀನಿ. ನಾನು ಏನೋ ಯಾರೋ ಒಬ್ಬರು ಫ್ರೆಂಡ್ ಬಗ್ಗೆನೋ ಏನೋ ಮುಚ್ಚಿಟ್ಟಿರ್ತೀನಿ ಅನ್ಕೊಂಡು ನೆಕ್ಸ್ಟ್ ಡೇ ಅವಳು ಹೇಳ್ತಾಳೆ ನನಗೆ ಗೊತ್ತು ಬಿಡು ಅಂತ. ಬಟ್ ನಾವು ಅಂದರೆ ಮೋರ್ ದೆನ್ ಫ್ರೆಂಡ್ಸ್. ಇವಾಗ ತಂಗಿ ಅಕ್ಕ ಅನ್ನೋ ಥರ ಯಾವತ್ತೂ ನಾವು ಇರಲಿಲ್ಲ. ಬಟ್ ನಾನು ತುಂಬ ಸ್ಟ್ರಿಕ್ಟ್, ಬೇರೆ ವಿಷಯದಲ್ಲೆಲ್ಲ ನಾನು ತುಂಬ ಸ್ಟ್ರಿಕ್ಟ್. ಯಾಕಂದರೆ ನನಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರೋದ್ರಿಂದ ನಾನು ಚಿಕ್ಕ ಪುಟ್ಟದಕ್ಕೂ ರೆಸ್ಟ್ರಿಕ್ಟ್ ಮಾಡ್ತೀನಿ. ಯಾಕಂದರೆ ನನ್ನ ತಂಗಿ ಎಲ್ಲೂ ಏನೂ ಪ್ರಾಬ್ಲಮ್ ಆಗಬಾರ್ದು, ಅವಳ ಲೈಫ್ ತುಂಬ ಏನು ಹೇಳೋದು ತುಂಬ ನೀಟಾಗಿ ಹೋಗಬೇಕು ಅಂತಲೇ ನಾನು ಇಷ್ಟೂ ಎಫರ್ಟ್ ಹಾಕ್ತಾ ಇರೋದು. ಸೊ ಅವಳು ಅಷ್ಟೇ, ಅವಳು ಹೇಗೆ ಅಂದರೆ ಅವಳು ನಾನು ಕೇಳದೆ ಏನೂ ಮಾಡಲ್ಲ. ಏನಾದರೂ ಮಾಡಿದ್ರೂ ಅವಳೇ ಬಂದು ಒಪ್ಕೊಂಡು ಬಿಡ್ತಾಳೆ, ಓ ಹಿಂಗೆ ಆಗ್ಬಿಡ್ತು ಸಾರಿ ಹೇಳಲಿಲ್ಲ ಅಂತ. ಮತ್ತು ನಾನು ಬೈಯೋದು ಮಾಮೂಲಿ, ಬಟ್ ಅವಳೇನು ಮುಚ್ಚಿಟ್ಕೊಳ್ಳಲ್ಲ, ಎಲ್ಲನೂ ಹೇಳ್ತಾಳೆ. ಆ್ಯಂಡ್ ಇಬ್ಬರು ಒಬ್ರಿಗೊಬ್ರು ತುಂಬ ಸಪೋರ್ಟಿವ್ ಇದ್ದೀವಿ. ಇವಾಗ ನಾನು ನಮ್ಮ ಅಮ್ಮನ ಹತ್ರ ಏನು ಹೇಳೋಕ್ಕಾಗಲ್ವೋ ಅದನ್ನು ಅವಳ ಹತ್ರ ಶೇರ್ ಮಾಡ್ಬೋದು. ಅವಳು ಅಷ್ಟೇ, ಏನು ಅವ್ರ ಹತ್ರ ಹೇಳೋಕ್ಕಾಗಲ್ವೋ ಅದನ್ನು ನನ್ನ ಹತ್ರ ಶೇರ್ ಮಾಡ್ತಾಳೆ. ನಾವಿಬ್ಬರು ಏನು ಹೈಡ್ ಮಾಡ್ಕೊಳ್ಳಲ್ಲ, ಇಬ್ಬರು ಹೇಳ್ಕೊಳ್ತೀವಿ. ಆ್ಯಂಡ್ ಕಾಸ್ಟ್ಯೂಮ್ ಅಂತ ಬಂದರೂ ಅಷ್ಟೇ, ಅವಳು ಹೇಗೆ ಅಂದರೆ ಈಗ ನನ್ನ ಬ್ಲೌಸಿಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಪ್ರತಿ ಸಲ ಅವಳೇನು ಹೇಳ್ತಾಳೆ, ಏನು ಬ್ಲೌಸಿಗೆ ಫ್ಯಾನ್ಸ್ ಅಂತ ಹೇಳ್ತಾರೆ, ನಾನು ಕೊಡ್ತೀನಿ ಡಿಸೈನ್ಸು ಅದನ್ನು ಹೊಲಿಸು ಅಂತ. ಸೊ ಎವ್ರಿ ಟೈಮ್ ಶಿ ಈಸ್ ಕೈಂಡ್ ಆಫ್ ಸಪೋರ್ಟ್ ಸಿಸ್ಟಮ್. ಅಂದರೆ ಯಾವುದೇ ಒಂದು ಚಿಕ್ಕ ಪುಟ್ಟ ವಿಷಯದಲ್ಲೂ ಅದು ಮಾಡು ಇದು ಮಾಡು ಅದಕ್ಕೆ ಟ್ರೈ ಮಾಡು, ಇವಾಗ ಯಾವುದೋ ಒಂದು ಸಿನಿಮಾ ಬಂತಂದರೆ ಅದೆಲ್ಲ ಮಾಡಬೇಡ, ಇನ್ನೂ ಟೈಮ್ ತಗೋ, ಇನ್ನೂ ಟೈಮ್ ಇದೆ, ಇನ್ನೂ ನಿನಗೆ 21 ಆ ಥರ. ಸೊ ಶಿ ಈಸ್ ವೆರಿ ಸಪೋರ್ಟಿವ್. ಅಮ್ಮನೂ ಅಷ್ಟೇ, ಅಮ್ಮ ಅಂತ ಬಂದರೆ ನನಗೆ ಅರ್ಲಿ ಮಾರ್ನಿಂಗ್ ಶೂಟ್ ಇದೆ ವಾಟ್ ಎವರ್, ಒಂದೊಂದು ಸಲ ನಾನು ಎದ್ದೇಳಿಸೋದಿಲ್ಲ. ಇವಾಗ 5 ಗಂಟೆ ಕಾಲ್ ಶೀಟ್ ಅಂತೆಲ್ಲ ಅದು 6 ಗಂಟೆ ಕಾಲ್ ಶೀಟ್ ಆದರೆ 5 o'clock ನಾವು ಮನೆಯಿಂದ ಬಿಡಬೇಕು. ಆ ಥರ ಇದ್ದಾಗ ನಾನು ಎದ್ದೇಳಿಸೋದಿಲ್ಲ, ಪಾಪ ರೆಸ್ಟ್ ಮಾಡಲಿ ಅಂತ. ಅವರು ಆದ್ರೂ ಅಷ್ಟೊತ್ತಿಗೆ ಎದ್ದು ನನ್ನನ್ನು ಒಂದೊಂದು ಸಲ ಎದ್ದೇಳಿಸಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಟ್ಟು ಮತ್ತೆ ಮಲ್ಕೊಳ್ತಾರೆ. ಸೊ ನನಗೆ ಇಲ್ಲಿವರೆಗೂ ನನ್ನ ದೊಡ್ಡ ಸಪೋರ್ಟ್, ನಾನು ಏನೇ ಮಾಡಿರ್ಬೋದು, ಏನೇ ಜನ ನನ್ನ ಪೋರ್ಟ್ರೇ ಮಾಡಿರ್ಬೋದು, ಅದಕ್ಕೆಲ್ಲ ರೀಸನ್ ನಮ್ಮಮ್ಮ. ಅವರಿಲ್ಲ ಅಂದರೆ ನಾನು ಏನೂ ಮಾಡ್ತಾ ಇರಲಿಲ್ಲ. ಬಿಕಾಸ್ ನನಗೆ ಇಷ್ಟುವರೆಗೂ ಒಂದು ಅರ್ಥ ಆಗಿರೋದಂದರೆ ತಂದೆ ಅಥವಾ ತಾಯಿ ಸಪೋರ್ಟ್ ಇಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ. ಅವರಿದ್ದರೆ ಮಾತ್ರ ನಾವೇನೋ ಲೈಫಲ್ಲಿ ಏನೋ ಆಗೋದಕ್ಕೆ ಸಾಧ್ಯ. ಇವಾಗ ಎಷ್ಟೋ ಜನ ಹೇಳ್ತಾರೆ ಅಪ್ಪ ಅಮ್ಮ ಬೇಡ ನಾವು ಲೀಡ್ ಮಾಡ್ಕೊಳ್ತೀವಿ, ಆಗಲ್ಲ. ಯಾರೋ ಒಬ್ಬರು ಇರಬೇಕು ನಮ್ಮ ಜೊತೆ, ಯಾರೋ ಒಬ್ಬರು ನಾನು ಇದ್ದೀನಿ ನೀನು ಮುಂದೆ ಹೋಗು ಅಂತ ಪುಷ್ ಮಾಡೋರು ಇದ್ರೇ ನಾವೇನೋ ಒಂದು ಮಾಡೋಕ್ಕೆ ಸಾಧ್ಯ. ಸೊ ಆ ಥರ ನೋಡೋದಾದರೆ ನನಗೆ ತಂದೆ ತಾಯಿ ಇಬ್ಬರೂ ನಮ್ಮ ಅಮ್ಮನೇ. ಅಂದರೆ ಇಲ್ಲಿವರೆಗೂ ಏನೇ ಮಾಡಿದ್ರು ಎಷ್ಟೇ ಹೊತ್ತಾಗಲಿ ನಮ್ಮಮ್ಮ ಇರ್ತಾರೆ ನನ್ನ ಜೊತೆ. ಸೊ ನಾನು ತುಂಬ ಕಡೆ ನಾನು ಶೂಟಿಂಗ್ ಟೈಮಲ್ಲೆಲ್ಲ ನಮ್ಮಮ್ಮನ ಕರ್ಕೊಂಡು ಹೋಗಿದ್ದೀನಿ. ನಮ್ಮಮ್ಮ ಯಾವತ್ತೂ ಬೇಜಾರು ಮಾಡಿಕೊಂಡೂ ಇಲ್ಲ, ಅಯ್ಯೋ ಅಲ್ಲಿ ಬೋರ್ ಆಗುತ್ತೆ. ಇವಾಗ ಆಬ್ವಿಯಸ್ಲಿ ನಾವೇನೋ ಬ್ಯುಸಿ ಇರ್ತೀವಿ ಕೆಲಸದಲ್ಲಿ ಅಲ್ಲಿ, ಬಟ್ ಅಮ್ಮನಿಗೆಲ್ಲ ಹಾಗಲ್ವಲ್ಲ, ಅವ್ರಿಗೂ ಪಾಪ ಬೋರ್ ಆಗುತ್ತೆ, ಅಲ್ಲಿ ಏನು ಮಾಡೋಕ್ಕಿರುತ್ತೆ ಅವ್ರಿಗೆ. ಅವ್ರು ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ, ಅವ್ರ ಪಾಡಿಗೆ ಆರಾಮಾಗಿರ್ತಾರೆ. ಅವ್ರ ಅಕ್ಕ ತಂಗಿ ಜೊತೆ ಆರಾಮಾಗಿ ಮಾತಾಡಿಕೊಂಡು ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡು ಖುಷಿ ಪಡ್ತಾರೆ, ನನ್ನ ಮಗಳ ಜೊತೆ ಶೂಟಿಂಗ್ ಬಂದಿದ್ದೀನಿ, ಕರ್ಕೊಂಡು ಬಂದಿದ್ದಾಳೆ ಅಂತ. ಅವ್ರಿಗೊಂಥರ ಪ್ರೌಡ್. ನಾನು ಇವಾಗ ಏನೇ ಮಾಡಿರ್ಬೋದು, ಇವಾಗ ಎಲ್ಲಿ ಹೋದ್ರೂ ಇವ್ರ ಮಗಳು ಅವ್ರ ಮಗಳು ಅಂತ ಅವ್ರನ್ನ ಗುರ್ತಿಸಲ್ಲ. ಈ ಥರ ಚಾರು ಅವರ ಅಮ್ಮ, ಅವರು ಮೌನ ಅವ್ರ ಅಮ್ಮ ಅಂತ ಹೇಳ್ತಾರೆ. ಸೊ ಅವ್ರಿಗೂ ಒಂಥರ ಖುಷಿ ಇದೆ ಅದರಿಂದ, ನನಗೂ ಅದೊಂಥರ ಖುಷಿ. ಅಂದರೆ ಯಾಕಂದರೆ ಮುಂಚೆ ಆ ರೆಸ್ಪೆಕ್ಟ್ ಫ್ಯಾಮಿಲಿ ಕಡೆಯಿಂದ ಸಿಗ್ತಾ ಇತ್ತೋ ಇಲ್ವೋ, ಬಟ್ ಇವಾಗ ಪ್ರತಿಯೊಬ್ಬರೂ ಅಟ್ಲೀಸ್ಟ್ ನನ್ನ ಮಾತಾಡ್ಸೋದಕ್ಕೆ, ಅಂದರೆ ನನ್ನ ಬಗ್ಗೆ ಕೇಳೋದಕ್ಕಾದರೂ ಅಮ್ಮನ ಹತ್ರ ಬಂದು ಮಾತಾಡಿಸ್ತಾರೆ. ಸೊ ನನಗೆ ಇದಕ್ಕಿಂತ ದೊಡ್ಡ
ಸಕ್ಸಸ್ ನನಗೇನು ಅನಿಸಲ್ಲ. ಯಾಕಂದರೆ ನನ್ನ ತಂಗಿ ನಮ್ಮ ಅಮ್ಮನಿಗೆ ಅಥವಾ ನನ್ನ ಫ್ಯಾಮಿಲಿಯವ್ರಿಗೆ ನನ್ನ ಮೇಲೆ ಒಂದು ಪ್ರೌಡ್ ಇದೆ. ನನ್ನ ಮಗಳು ಅಥವಾ ನಮ್ಮ ಅಕ್ಕ ಅಂತ ಹೇಳ್ಕೊಂಡು ಇಷ್ಟು ಖುಷಿಯಾಗಿದ್ದಾರೆ. ಅಥವಾ ಪ್ರತಿಯೊಂದು ಕಡೆ ಹೋದಾಗ್ಲೂ ನಿಮ್ಮ ಥರ ಮಗಳಿರಬೇಕು, ಎಂಥ ಕಷ್ಟ ಇದ್ರೂ ಅಮ್ಮ ಅಥವಾ ತಂಗಿ ಅಂತ ಬಿಟ್ಕೊಟ್ಟಿಲ್ಲ. ಇವಾಗ ನನಗೆ ಹೇಳ್ತಾರೆ, ನೀನು ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಥರ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ಅಂತ. ಮತ್ತು ನನಗೆ ಎಷ್ಟೋ ಜನ ಹೇಳ್ತಾರೆ, ನೀನು ಫಸ್ಟು ನಿನ್ನ ಲೈಫ್ ನೋಡ್ಕೋ, ಇನ್ನೂ 21 ಇಯರ್ಸ್ ನಿನಗೆ, ಇವಾಗಲೇ ನೀನು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ಯಾ ಅಂತ. ಬಟ್ ನಮ್ಮವ್ರನ್ನ ನಾವು ನೋಡ್ಕೊಳ್ದು ಇನ್ಯಾರು ನೋಡ್ಕೊಳ್ತಾರೆ. ಇವಾಗ ಅಮ್ಮ ಅಂತ ಬಂದಾಗ ಅವ್ರು ನನ್ನ ಕಷ್ಟನೋ ಇಷ್ಟನೋ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಚಿಕ್ಕ ವಯಸ್ಸಿಂದನೂ ನನ್ನ ತುಂಬ ಪ್ರೊಟೆಕ್ಟಿವ್ ಆಗಿ, ನನಗೇನು ಪ್ರಾಬ್ಲಮ್ ಆಗದೆ ಎಲ್ಲ ಟೈಮಲ್ಲೂ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಸೊ ಅವ್ರಿಗೆ ನಾವು ಗ್ರ್ಯಾಟಿಟ್ಯೂಡ್ ತೋರಿಸೋದು ಯಾವ ಥರ ತೋರಿಸ್ಬೋದು? ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೋದು. ಇವಾಗ ಅಥವಾ ನನ್ನ ತಂದೆಗೆ ಅವ್ರನ್ನ ನೋಡ್ಕೊಳ್ಳೋ ಶಕ್ತಿ ಇಲ್ವೋ ಏನೋ, ಬಟ್ ನನಗಿದೆ. ನನಗೆ ದೇವರು ಶಕ್ತಿ ಕೊಟ್ಟಿದ್ದಾರೆ, ಟ್ಯಾಲೆಂಟ್ ಕೊಟ್ಟಿದ್ದಾರೆ. ಸೊ ನಾನು ಮಾಡ್ತೀನಿ, ನೋಡ್ಕೊಳ್ತೀನಿ. ನನ್ನ ತಂಗಿನ ಓದಿಸ್ತೀನಿ. ನನಗೂ ಆಸೆ ಇದೆ ನನ್ನ ತಂಗಿನ ಪೈಲಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ನನ್ನ ಕೈಲಿ ಅವಾಗ 1.5 ಕೋಟಿ ಎಲ್ಲ ನನ್ನ ಹತ್ರ ಇರಲಿಲ್ಲ. ಅಂದರೆ ನನಗೆ ಅದನ್ನು ಹೇಗೆ ಹೊಂದಿಸೋದಕ್ಕಾಗ್ತಿತ್ತು. ಸೊ ಸೆಕೆಂಡ್ ಆಪ್ಷನ್ ಅವಳು ಈ ಥರ ಲಾ ಇದೆ ಅಂತ ಹೇಳಿದಾಗ ಆಯಿತು, ಇನ್ನೂ ಒಂದು ಒಳ್ಳೆ ಅಡ್ವೊಕೇಟ್ ಮಾಡ್ತೀನಿ, ಲಾಯರ್ ಮಾಡ್ತೀನಿ, ಜಡ್ಜೇ ಆಗು ಪರವಾಗಿಲ್ಲ, ನೀನು ಎಷ್ಟೇ ಎಫರ್ಟ್ ಹಾಕಿದ್ರು ನಾನು ಅದಕ್ಕೆ ಏನು ಬೇಕಾದರೂ ಮಾಡ್ತೀನಿ ಅಷ್ಟೇ ಹೇಳೋದು. ಅವಳು ಅದಕ್ಕೆ ಎಫರ್ಟ್ ಹಾಕ್ತಾ ಇದ್ದಾಳೆ, ಚೆನ್ನಾಗಿ ಓದ್ತಾ ಇದ್ದಾಳೆ. ಆ್ಯಂಡ್ ನಮ್ಮ ಅಮ್ಮಂಗೂ ಅದೇ ಖುಷಿ, ನನ್ನ ಕೈ ಬಿಡಲಿಲ್ಲ, ನಮ್ಮ ಮಗಳು ಚೆನ್ನಾಗಿ ನೋಡ್ಕೊಳ್ತಾಳೆ. ಪ್ರತಿಯೊಬ್ಬರು ಅದೇ ಹೇಳ್ತಾರೆ, ನನ್ನ ಮಕ್ಕಳು ನೋಡ್ಕೊಳ್ಳಲ್ಲಪ್ಪ, ಮನೇಲಿ ನೋಡ್ಕೊಳ್ಳಲ್ಲ, ಅದು ಇದು ಅಂತ ಹೇಳ್ತಾರೆ. ಬಟ್ ನನಗೆ ಅದೊಂಥರ ಪ್ರೌಡ್ ಇದೆ, ನಮ್ಮಮ್ಮ ನಾನು ಸೂಪರಾಗಿ ನೋಡ್ಕೊಳ್ತಾ ಇದ್ದೀನಿ, ನನ್ನ ತಂಗಿನ ಇಲ್ಲಿವರೆಗೂ ಮುಟ್ಟಿಸ್ತೀನಿ ಅನ್ನೋ ಒಂದು ಗೋಲ್ ಇಟ್ಕೊಂಡಿದ್ದೀನಿ. ಅವಳು ಕಷ್ಟಪಡ್ತಿದ್ದಾಳೆ, ಅವಳು ನನ್ನ ಅದಾದಮೇಲೆ ನೋಡ್ಕೊಳ್ತಾಳೋ ಇಲ್ವೋ ಸೆಕೆಂಡ್ರಿ. ಬಟ್ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್, ನನ್ನ ತಂಗಿನ ನಾನು ಓದಿಸಿದ್ದೀನಿ, ಚೆನ್ನಾಗಿ ಒಂದು ಲೆವೆಲಿಗೆ ರೀಚ್ ಮಾಡಿಸಿದ್ದೀನಿ ಅಂತ. ಇವಾಗ ನನಗೆ ಎಷ್ಟೋ ಜನ ಕೇಳ್ತಾರೆ, ನಿಂಗೆ ಇನ್ನೂ 21 ವರ್ಷ, ಬಟ್ ಮದುವೆ ಆದಮೇಲೆ ಏನು ಕತೆ, ಇವಾಗ ಅಮ್ಮ ತಂಗಿ ಮಾತ್ರ ಇರೋದು. ನಾನು ಇಷ್ಟೇ ಹೇಳೋದು, ನಂದೊಂದು ಸ್ವಂತ ಮನೆ ಅಂತ ಆದರೆ ಅದನ್ನು ಅವ್ರಿಗೆ ಕೊಟ್ಬಿಟ್ಟು ಹೋಗ್ತೀನಿ ಅಷ್ಟೆ. ನನಗೆ ಅಷ್ಟೇ ಗೋಲ್ ಇರೋದು, ನನ್ನ ಅಮ್ಮ ತಂಗಿನ ಒಂದು ಕಡೆ ಸೆಟಲ್ ಮಾಡಬೇಕು, ಯಾರಿಗೂ ಡಿಪೆಂಡ್ ಆಗಬಾರ್ದು. ನನ್ನದೊಂದು ಸ್ವಾಭಿಮಾನ ಅಂತ ಎಲ್ಲರೂ ಹೇಳ್ತಾರೆ, ಓಕೆ ನೀನು ಸ್ವಾಭಿಮಾನಿ, ಯಾರ ಮೇಲೂ ಡಿಪೆಂಡ್ ಆಗಲ್ಲ. ನನಗೆ ಮುಂಚೆಯಿಂದನೂ ನಾನು ಹೀಗೆ ಇದ್ದಿದ್ದು, ನಂಗೆ ಡಿಪೆಂಡ್ ಆಗೋಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ನನಗೆ ಒಂದು ದಾರಿ ಕೊಟ್ಟಿದ್ದೆ ರಾಮಾಚಾರಿ. ಇವಾಗ ನನಗೆ ಯಾರ ಮೇಲೂ ಡಿಪೆಂಡ್ ಆಗೋ ಹೋಗಿಲ್ಲ. ಆ್ಯಂಡ್ ನಾನು ಅಮ್ಮನಿಗೂ ಅದೇ ಹೇಳೋದು, ಯಾರ ಅವಶ್ಯಕತೆ ಇಲ್ಲ, ನಾವಿದ್ದೀವಿ ನಮಗೋಸ್ಕರ. ನಾವು ಪ್ರೀತಿಯಿಂದ ಮನೆಗೆ ಬಂದ ತಕ್ಷಣ ನೀನು ನನಗೆ ಒಂದು ಚೆನ್ನಾಗಿ ಅಡುಗೆ ಮಾಡಿಕೊಡು, ಅಷ್ಟೇ ಸಾಕು, ನಾನು ನೆಮ್ಮದಿಯಾಗಿರ್ತೀನಿ. ಮನೆ ಚೆನ್ನಾಗಿಟ್ಕೊ, ನಿನಗೆ ಏನು ಬೇಕೋ ತಗೊಂಡು ಬಾ. ತಂಗಿಗೂ ಅಷ್ಟೇ, ಚೆನ್ನಾಗಿ ಓದು, ನಿನ್ನ ಕಾಲ ಮೇಲೆ ನೀನು ನಿಂತ್ಕೊ. ಆಮೇಲೆ ನಾನು ಓದಿಸ್ತೀನೋ ಇಲ್ವೋ ಅದನ್ನು ಅವಳಿಗೆ ಹೇಳಲ್ಲ, ಯಾಕಂದರೆ ಅವಳಿಗೆ ಅದೊಂದು ಜವಾಬ್ದಾರಿ ಇರಬೇಕು. ನಾನು ಇಷ್ಟೇ ಹೇಳೋದು, ನೀನು ಚೆನ್ನಾಗಿ ಓದಿದ್ರೆ ಓದಿಸ್ತೀನಿ, ಇಲ್ಲಾಂದರೆ ನೀನೇ ಲೋನ್ ತಗೊಂಡು ನೀನೇ ಓದ್ಕೊಳ್ಬೇಕು ಅಂತ. ಆ ಭಯ ಇರಲಿ ಅನ್ನೋ, ಬಿಕಾಸ್ ರೆಸ್ಪಾನ್ಸಿಬಿಲಿಟಿ ಎಲ್ರಿಗೂ ಬರಲ್ಲ. ನನಗೆ ಎಷ್ಟೋ ಜನ ಹೇಳ್ತಾರೆ, ನೀನು ಸ್ವಲ್ಪ ಓವರ್ ಮೆಚೂರ್ಡ್ ಆಗಿಬಿಟ್ಟಿದ್ಯಾ ಅಂತ. ದಟ್ ಈಸ್ ಬಿಕಾಸ್ ಆಫ್ ಲೈಫ್ ಎಕ್ಸ್ಪೀರಿಯನ್ಸ್. ನಾನು ಏನೇನು ನೋಡಿದ್ದೀನಿ, ಏನೇನು ಫೇಸ್ ಮಾಡಿದ್ದೀನಿ ಲೈಫಲ್ಲಿ ಅಂತ. ಇವಾಗ ನಾನು ಏನೇ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಅಥವಾ ಅದು ಶಕ್ತಿ ಇರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಅಂದರೆ ಏನು ಹೇಳೋದು, ಎಷ್ಟೋ ಜನ ಮಕ್ಕಳನ್ನ ಸುಮ್ಮನೆ ಬೆಳೆಸ್ತಾ ಇರ್ತಾರೆ, ಅಂದರೆ ಕೇಳಿದ್ದು ಕೊಡಿಸ್ತಾ ಇರ್ತಾರೆ. ಅವ್ರು ಹಾಳಾಗ್ತಾ ಇದ್ದವರು ಇಲ್ವೋ ಅಂತಲೂ ಅವ್ರಿಗೆ ಗೊತ್ತಿರಲ್ಲ. ಬಟ್ ನನ್ನ ಫ್ಯಾಮಿಲಿ ಆ ಥರ ಮಾಡಿಲ್ಲ. ಪ್ರತಿಯೊಂದಕ್ಕೂ ಇವಾಗ ನಮ್ಮ ಕೈಲಿ ಶಕ್ತಿ ಇದ್ರೂ ಅವ್ರು ರೆಸ್ಟ್ರಿಕ್ಟ್ ಮಾಡ್ತಾಯಿದ್ರು, ಹಿಂಗೆ ಇರಬೇಕು, ಇದನ್ನೇ ಮಾಡಬೇಕು, ಇದನ್ನು ಮಾಡಬಾರ್ದು. ಆಮೇಲೆ ನನಗೆ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನನಗೆ ಕಾಲೇಜ್ವರೆಗೂ ಒಂದು 10 ರೂಪಾಯಿ ಮ್ಯಾಕ್ಸಿಮಮ್ ಕೊಡ್ತಾಯಿದ್ರು. ಟಿಲ್ 10th 2 ರೂಪಾಯಿ ಕೊಡ್ತಿದ್ರು. 2 ರೂಪಾಯಿ ಅಲ್ಲ, 4 ರೂಪಾಯಿ. ಒಂದು ಸತಿ ಹೋಗೋದಕ್ಕೆ 2 ರೂಪಾಯಿ, ಬರೋದಕ್ಕೆ 2 ರೂಪಾಯಿ ಬಸ್ಸಿಗೆ ಅಷ್ಟೇ. ಸೊ ನಮಗೆ ಅದು ಆ ಬೆಲೆ ಗೊತ್ತು, 1 ರೂಪಾಯಿ ಬೆಲೆನೂ ಗೊತ್ತು ನನಗೆ, 1 ಕೋಟಿ ರೂಪಾಯಿ ಬೆಲೆನೂ ಗೊತ್ತು. ಸೊ ಅದೆಲ್ಲ ಆ ನಾಲೆಡ್ಜೇ ನನ್ನ ಇಲ್ಲಿವರೆಗೂ ಇಷ್ಟು ಸ್ಟ್ರಾಂಗಾಗಿ ಇಟ್ಟಿರೋದು. ಎಷ್ಟೋ ಜನ ಹೇಳ್ತಾರೆ, ಅವಳಿಗೆ ಈಸಿಯಾಗಿ ಆಪರ್ಚುನಿಟಿ ಸಿಕ್ತು ಹಾಗೆ ಹೇಗೆ ಅಂತ. ಬಟ್ ಅವ್ರಿಗೆ ಆ್ಯಕ್ಚುಲಿ ಗೊತ್ತಿರಲ್ಲ ನಾವು ಏನೇನು ಫೇಸ್ ಮಾಡಿರ್ತೀವಿ ಅಂತ. ನನಗೆ ಆರ್ಮಿಗೆ ಹೋಗೋದು ತುಂಬ ಆಸೆ ಇತ್ತು, ಬಿಕಾಸ್ ನಾವು ಅಪ್ಪನ ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡು ಬಂದಿದ್ದೀವಿ. ಆವಾಗ ನಮಗೂ ಒಂಥರ ಇರ್ತಿತ್ತು, ಹೋದರೆ ಈ ಥರ ಹೋಗಬೇಕು,
ಹಿಂಗೇನೋ ಒಂದು ದೇಶ ಸೇವೆ ಮಾಡಬೇಕು ಅಂತ. ಬಟ್ ಅದಕ್ಕೆ ಮನೇಲಿ ಸಪೋರ್ಟ್ ಮಾಡಿಲ್ಲ, ಯಾಕಂದರೆ ಹೆಣ್ಮಕ್ಳು ಅದಕ್ಕೆಲ್ಲ ಹೋಗೋದು ಕಷ್ಟ, ಅಲ್ಲೆಲ್ಲ ಜೀವನ ತುಂಬ ಕಷ್ಟ ಆ ಥರ. ಸೊ ಅದಕ್ಕೆ ಸಪೋರ್ಟ್ ಮಾಡಿಲ್ಲ. ಅವಾಗ ನನಗೆ ಹೇಗೋ ಮನೆಯಿಂದ ಹೊರಗೆ ಬರಬೇಕು ಅಂದಾಗ ನನಗೆ ರಾಮಾಚಾರಿ ಸಿಕ್ತು. ಸೊ ಬಂದೆ. ಇವಾಗ ನಾನು ಒಂದು ಆರ್ಟಿಸ್ಟು, ಅದು ಸೆಲೆಬ್ರಿಟಿ ಅನ್ನೋದಕ್ಕಿಂತ ಒಂದು ರೆಸ್ಪಾನ್ಸಿಬಲ್ ವುಮೆನ್ ಅಂತ ಹೇಳ್ಬೋದು ಅಷ್ಟೇ. ಸೊ ಚಿಕ್ಕ ವಯಸ್ಸಿಗೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಚಾಲೆಂಜಿಂಗ್ ಅನ್ಸಿದ್ರು ಆ ಭಾಗ್ಯ ಎಲ್ಲರಿಗೂ ಸಿಗಲ್ಲ. ಪೇರೆಂಟ್ಸ್ಗೆ ಆ ರೀತಿ ಸಪೋರ್ಟ್ ಮಾಡೋದು.